ಓಕೆ, ಹ್ಯಾರಿ ಪಾಟರ್ ಅಂಡ್ ಡೆತ್ಲಿ ಹ್ಯಾಲೋಸ್ ಪಾರ್ಟ್ 2 ನ ಸಮ್ಮರಿ ಈ ವಿಡಿಯೋದಲ್ಲಿದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹ್ಯಾರಿ ಪಾಟರ್ ಡಾಬಿನ ಮಣ್ಣು ಮಾಡಿದ್ರು. ಡಾಬಿ ಸಾಯೋಕೆ ಮುಂಚೆ ಆ ತಲೆಗೆದರಿಯ ರೌಡಿಸಂ ನಿಂದ ಒಂದಷ್ಟು ಜನಗಳನ್ನ ರೆಸ್ಕ್ಯೂ ಮಾಡಿದ್ರು. ಈ ಜನಗಳಲ್ಲಿ ಯಾರ್ಯಾರಿದ್ರು? ಹ್ಯಾರಿ ಪಾಟರ್, ಹರ್ಮಿಯಾನಿ, ರಾನ್ ವೀಸ್ಲಿ, ಅವರ ಜೊತೆಗೆ ಲೂನಾ, ಇವರನ್ನ ಬಿಟ್ಟು ಮ್ಯಾಜಿಕ್ ಕಡ್ಡಿಗಳನ್ನ ಮಾರುವ ಆಲಿವಾಂಡರ್, ಅದರ ಜೊತೆಗೆ ಒಬ್ಬ ಗಾಬ್ಲಿನ್. ಈ ಗಾಬ್ಲಿನ್ ಗಳು ಬ್ಯಾಂಕ್ ಅನ್ನ ಇಟ್ಕೊಂಡಿರ್ತಾರೆ, ಆ ಬ್ಯಾಂಕ್ ನ ಮೇಲುಸ್ತುವಾರಿಯನ್ನ ವಹಿಸ್ಕೊಂಡಿರ್ತಾರೆ. ಈಗ ಹ್ಯಾರಿ ಪಾಟರ್ ಬಂದು ಆ ಗಾಬ್ಲಿನ್ ಹತ್ರ ಕೇಳ್ತಾವನೆ, ನೀನು ನನ್ನನ್ನ ಬ್ಯಾಂಕ್ ಒಳಗಡೆ ಕರ್ಕೊಂಡು ಹೋಗು, ಪ್ರಾಬಬ್ಲಿ ಆ ಬ್ಯಾಂಕ್ ನ ಲಾಕರ್ ಗಳಲ್ಲಿ ಒಂದು ಹಾಕ್ರೂಕ್ಸ್ ಇರಬಹುದು ಅಂತ. ಆಗ ಗಾಬ್ಲಿನ್ ಹೇಳ್ತಾನೆ, ಸರಿ ನಾನು ಕರ್ಕೊಂಡು ಹೋಗ್ತೀನಿ, ಬಟ್ ಅದಕ್ಕೆ ಉತ್ತರವಾಗಿ ನೀವು ನನಗೆ ಕಾಣಿಕೆ ಕೊಡಬೇಕು. ಏನ್ ಕಾಣಿಕೆ? ಗ್ರಿಫಿಂಡರ್ದು ಸ್ವರ್ಡ್. ಲಾಸ್ಟ್ ಮೂವಿನಲ್ಲಿ ನೋಡಿದ್ವಲ್ಲ, ಈ ಸ್ವರ್ಡ್ ಎಲ್ಲಿ ಸಿಕ್ಕಿತ್ತು? ಒಂದು ಕೆರೆಯ ಒಳಗಡೆ ಸಿಕ್ಕಿತ್ತು ಹ್ಯಾರಿ ಪಾಟರ್ಗೆ. ಅದನ್ನ ಎತ್ಕೊಳಕ್ ಹೋಗಿ ಹ್ಯಾರಿ ಪಾಟರ್ ಆಲ್ಮೋಸ್ಟ್ ಮುಳುಗೋಗಿ ಸತ್ತೆ ಹೋಗ್ಬಿಡ್ತಿದ್ದ. ಲಾಸ್ಟ್ ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ಆ ತಲೆಗೆದರಿ ಈ ಗ್ರಿಫಿಂಡರ್ ಸ್ವರ್ಡ್ ಅನ್ನ ತನ್ನ ಬ್ಯಾಂಕ್ ನಲ್ಲಿರುವ ಲಾಕರ್ ನಿಂದ ಇವರೆಲ್ಲ ಕದ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ಲು. ಬಟ್ ಅವಳ ಬ್ಯಾಂಕಿನಲ್ಲಿ ಇದ್ದಿದ್ದು ಡೂಪ್ಲಿಕೇಟ್ ಕತ್ತಿ, ಇಲ್ಲಿರೋದು ಒರಿಜಿನಲ್ ಕತ್ತಿ. ಈ ಗಾಬ್ಲಿನ್ ಗಳ ಬ್ಯಾಂಕ್ ಅಲ್ಲಿ ತಲೆಗೆದರಿ ಒಂದು ಅಕೌಂಟ್ ಓಪನ್ ಮಾಡಿರ್ತಾಳೆ, ಅಲ್ಲಿರುವ ಲಾಕರ್ ನಲ್ಲಿ ಗ್ರಿಫಿಂಡೋರ್ ಕತ್ತಿಯನ್ನ ಕದ್ಕೊಂಡೋಗಿ ಇಟ್ಕೊಂಡಿರ್ತಾಳೆ. ಬಟ್ ಸೆವೆರಸ್ ಸ್ನೇಪ್ ಆ ಒರಿಜಿನಲ್ ಕತ್ತಿಯನ್ನ ಕದ್ಬಿಟ್ಟು ಡೂಪ್ಲಿಕೇಟ್ ಕತ್ತಿಯನ್ನ ಇಟ್ಬಿಟ್ಟಿರ್ತಾನೆ ಬ್ಯಾಂಕ್ ಲಾಕರ್ ನಲ್ಲಿ. ಈ ವಿಷಯವನ್ನ ಗಾಬ್ಲಿನ್ ಹ್ಯಾರಿ ಪಾಟರ್ಗೆ ಹೇಳ್ತಾನೆ. ಹ್ಯಾರಿ ಪಾಟರ್ಗೆ ಆಶ್ಚರ್ಯ, ಸೆವೆರಸ್ ಸ್ನೇಪ್ ಈ ಕತ್ತಿಯನ್ನ ಯಾಕೆ ಕದ್ರು ಅಂತ. ಆಲ್ರೈಟ್, ಈಗ ಈ ಹ್ಯಾರಿ ಪಾಟರ್ ಆ ಬ್ಯಾಂಕಿಗೆ ಹೋಗ್ಬೇಕು. ಯಾಕೆ? ಈ ತಲೆಗೆದರಿಯ ಲಾಕರ್ ಒಳಗಡೆ ಬೇರೆ ಯಾವ್ದಾದ್ರು ಹಾಕ್ರಕ್ಸ್ ಇರಬಹುದು ಅಂತ ನೋಡೋಕೆ. ಎಲ್ಲ ಹಾಕ್ರಕ್ಸ್ ಗಳನ್ನ ಸಾಯಿಸಿದ್ರೆ ವಾಲ್ಡೆಮಾರ್ಟ್ ನ ಸಾಯಿಸೋದು ಈಸಿ ಆಗತ್ತೆ ಅನ್ನೋದು ಉದ್ದೇಶ. ಈಗ ಗಾಬ್ಲಿನ್ ಇವರೆಲ್ಲರನ್ನ ಬ್ಯಾಂಕ್ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಕೊಳ್ತಾನೆ. ಹರ್ಮಿಯಾನಿ ತಲೆಗೆದರಿ ವೇಷ ಹಾಕೊಂತಾಳೆ, ರಾನ್ ಕೂಡ ವೇಷವನ್ನು ಬದಲಾಯಿಸ್ಕೊಂತಾನೆ. ನಂತರ ಹ್ಯಾರಿ ಪಾಟರ್ ಮತ್ತೆ ಗಾಬ್ಲಿನ್ ಇನ್ವಿಸಿಬಿಲಿಟಿ ಕ್ಲಾಕ್ ಅಂದ್ರೆ ಮಾಯವಾಗುವ ಗೌನ್ ಅನ್ನ ಹಾಕೊಂಡು ಬ್ಯಾಂಕ್ ಒಳಗಡೆ ಹೋಗ್ತಾರೆ. ಈಗ ಎಲ್ರು ಬ್ಯಾಂಕ್ ಒಳಗಡೆ ಲಾಕರ್ ಗಳನ್ನ ಇಟ್ಟಿರುವ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಲಾಕರ್ ಗಳನ್ನ ಒಂದು ಡ್ರ್ಯಾಗನ್ ಕಾವಲು ಕಾಯ್ತಿದೆ. ಆ ಡ್ರ್ಯಾಗನ್ ನ ಯಾಮರ್ಸ್ಬಿಟ್ಟು ಎಲ್ರು ತಲೆಗೆದರಿಯ ಲಾಕರ್ ಒಳಗಡೆ ಹೋಗ್ತಾರೆ. ಆ ಲಾಕರ್ ಒಳಗಡೆ ಹಲ್ಗ ಹಫಲ್ ಪಫ್ ನ ಒಂದು ಕಪ್ ಇರುತ್ತೆ. ಆ ಕಪ್ಪೇ ಒಂದು ಹಾರ್ಕ್ರಕ್ಸ್ ಅಂತ ಇವರಿಗೆ ಗೊತ್ತಾಗುತ್ತೆ. ಬಟ್ ಆ ಲಾಕರ್ ಒಳಗಡೆ ಒಂದು ಶಾಪವನ್ನು ಹಾಕಿರ್ತಾರೆ, ನೀವ್ ಏನೇ ಟಚ್ ಮಾಡಿದ್ರು ಅದು ಡಬಲ್ 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 ಆಗುತ್ತೆ ಅಂತ. ಸೊ ಇವರು ಟಚ್ ಮಾಡ್ತಿದ್ದಂತೆ ಅಲ್ಲಿರುವ ವಸ್ತುಗಳೆಲ್ಲ ಡಬಲ್ ಡಬಲ್ ಆಗ್ತಿದೆ. ಆ ಕಪ್ಪನ್ನ ರೀಚ್ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಹೇಗೋ ಕಷ್ಟ ಬಿದ್ದು ಆ ಕಪ್ಪನ್ನ ಹ್ಯಾರಿ ಪಾಟರ್ ರೀಚ್ ಆಗ್ತಾನೆ. ಆ ಕಪ್ಪನ್ನ ಕೈಗೆ ತಗೊಳ್ತಾನೆ. ಆಗ ಗಾಬ್ಲಿನ್ ಆ ಕಪ್ಪನ್ನ ಕಿತ್ಕೊಂಡು ಕತ್ತಿ ಕೊಡೋವರೆಗೂ ನಿಂಗೆ ಈ ಕಪ್ಪನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಕತ್ತಿಯನ್ನ ಕೊಟ್ಟಿದ ತಕ್ಷಣ ಕಪ್ಪನ್ನ ವಾಪಸ್ ಕೊಡ್ತಾನೆ ಗಾಬ್ಲಿನ್. ಬಟ್ ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾನೆ. ನಾನು ನಿಮ್ಮನ್ನ ಬ್ಯಾಂಕ್ ನ ಒಳಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಹೊರಗಡೆ ಹೋಗೋದು ಹೇಗೆ ಅಂತ ತೋರಿಸ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನೆನಪಿದೆ ಅಲ್ವಾ, ಲಾಕರ್ ಮುಂದೆ ಕಾವಲ್ ಕಾಯ್ತಿರೋದು ಯಾರು? ಡ್ರ್ಯಾಗನ್. ಆ ಡ್ರ್ಯಾಗನ್ ಯಾಮಾರಿಸಿ ಒಳಗೆ ಬಂದಿದ್ರು. ಈಗ ಗಾಬ್ಲಿನ್ ಆ ಡ್ರ್ಯಾಗನ್ ಗೆ ಯಾಮಾರಿಸಿ ಎಸ್ಕೇಪ್ ಆಗ್ಬಿಟ್ಟ. ಸಿಕ್ಕಾಕೊಂಡವ್ರು ಯಾರು? ಇವ್ರು 3 ಜನ. ಈಗ ಇವ್ರು 3 ಜನ ಎಸ್ಕೇಪ್ ಆಗೋದು ಹೇಗೆ? ಹರ್ಮಿಯಾನಿ ಒಂದು ಭಯಾನಕ ಪ್ಲಾನ್ ಹಾಕ್ತಾಳೆ. ಎಲ್ರು ಸೇರ್ಕೊಂಡು ಆ ಡ್ರ್ಯಾಗನ್ ಮೇಲೆ ಜಂಪ್ ಮಾಡ್ಬಿಡ್ತಾರೆ. ಡ್ರ್ಯಾಗನ್ ಮುಖಾಂತರ ಬ್ಯಾಂಕ್ ನ ಮೇಲ್ಛಾವಣಿಯನ್ನ ಹೊಡೆದು ಹಾಕಿ ಹೊರಗಡೆ ಹಾರಿ ಹೋಗ್ತಾರೆ. ಇವರೆಲ್ಲ ಎಸ್ಕೇಪ್ ಆದ ನಂತರ ಹ್ಯಾರಿ ಪಾಟರ್ಗೆ ಮತ್ತೊಂದು ವಿಷನ್ ಬರುತ್ತೆ. ಈ ವಿಷನ್ ಅಲ್ಲಿ ವಾಲ್ಡೆಮಾರ್ಟ್ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿರ್ತಾನೆ, ಸಿಕ್ಕಾಪಟ್ಟೆ ಕೋಪಗೊಂಡಿರ್ತಾನೆ. ನನ್ನ ಹಾಕ್ರಕ್ಸ್ ಗಳನ್ನ ಇವರೆಲ್ಲ ಹುಡುಕಾಡ್ತಿದ್ದಾರೆ ಅಂತ ಆಂಗ್ಸೈಟಿ ಇರುತ್ತೆ ವಾಲ್ಡೆಮಾರ್ಟ್ಗೆ. ಅದರ ಜೊತೆಗೆ ಅದೇ ವಿಷನ್ ನಲ್ಲಿ ಹಾಗ್ವರ್ಟ್ಸ್ ನ ಒಳಗೆ ಸಹ ಒಂದು ಹಾಕ್ರಕ್ಸ್ ಇದೆ ಅಂತ ಹ್ಯಾರಿ ಪಾಟರ್ಗೆ ಗೊತ್ತಾಗತ್ತೆ. ಈಗ ಇವರೆಲ್ಲ ಸೇರಿ ಹಾಗ್ವರ್ಟ್ಸ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಹಾಗ್ವರ್ಟ್ಸ್ ನಲ್ಲಿ ಈಗ ಹೆಡ್ ಮಾಸ್ಟರ್ ಯಾರು? ಸೆವೆರಸ್ ಸ್ನೇಪ್. ಗೊತ್ತಲ್ಲ, ಸೆವೆರಸ್ ಸ್ನೇಪ್ ಆಲ್ಬಸ್ ಡಂಬಲ್ಡೋರ್ ನ ಕೊಲೆ ಮಾಡ್ಬಿಟ್ಟು ಲಾರ್ಡ್ ವಾಲ್ಡೆಮಾರ್ಟ್ ಕಡೆಗೆ ಸೇರ್ಕೊಂಡ್ಬಿಟ್ಟವನೆ. ಬಿಳಿಗಡ್ಡಪ್ಪ ಆಲ್ಬಸ್ ಡಂಬಲ್ಡೋರ್ ಸತ್ ಮೇಲೆ ಹಾಗ್ವರ್ಟ್ಸ್ ಗೆ ಎಷ್ಟೊಂದ್ ಜನ ವಾಲ್ಡೆಮಾರ್ಟ್ ಕಡೆಯವರು ಬಂದ್ಬಿಟ್ಟವ್ರೆ. ಈಗ ಅದೇ ಹಾಗ್ವರ್ಟ್ಸ್ ಒಳಗಡೆ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಹಾಗ್ವರ್ಟ್ಸ್ ಗೆ ಡೈರೆಕ್ಟ್ ಆಗಿ ಹೋದ್ರೆ ಲಾರ್ಡ್ ವಾಲ್ಡೆಮಾರ್ಟ್ ಕಡೆಯವರು ಬಿಡ್ತಾರ ಹ್ಯಾರಿ ಪಾಟರ್ ನ. ಸೊ ಹೇಗೆ ಹೋಗೋದು ಅಂತ ಥಿಂಕ್ ಮಾಡ್ತಿರ್ತಾರೆ. ನಂತರ ಇವರಿಗೆ ಡಂಬಲ್ಡೋರ್ ನ ತಮ್ಮನ ನೆನಪಾಗುತ್ತೆ. ತಮ್ಮನನ್ನ ಹೋಗಿ ಮೀಟ್ ಮಾಡ್ತಾರೆ. ಆಗ ಡಂಬಲ್ಡೋರ್ ನ ತಮ್ಮ ಅವರ ಮನೆಯಿಂದ ಹಾಗ್ವರ್ಟ್ಸ್ ಗಿರುವ ಸೀಕ್ರೆಟ್ ದಾರಿಯನ್ನ ತೋರಿಸ್ತಾರೆ. ನಂತರ ಆ ದಾರಿಯಲ್ಲಿ ನೆವಿಲ್ ಲಾಂಗ್ ಬಾಟಮ್ ಬಂದು ಇವರು 3 ಜನನ್ನು ಹಾಗ್ವರ್ಟ್ಸ್ ಗೆ ಕರ್ಕೊಂಡು ಹೋಗ್ತಾನೆ. ಓಕೆ, ಇವರು 3 ಜನನು ಹಾಗ್ವರ್ಟ್ಸ್ ಗೆ ಎಂಟ್ರಿ ಆದ್ರು. ಅಲ್ಲಿರುವ ಗ್ರಿಫಿಂಡೋರ್ ಸ್ಟೂಡೆಂಟ್ಸ್ ಗೆಲ್ಲ ಇವರನ್ನು ನೋಡಿ ಖುಷಿ ಆಯ್ತು. ಎಲ್ರು ಸೇರ್ಕೊಂಡು ಹಾರ್ಕ್ರಕ್ಸ್ ಅನ್ನ ಹುಡುಕೋದು ಅಂತ ಡಿಸೈಡ್ ಮಾಡಿದ್ರು. ಬಟ್ ಈ ಹಾರ್ಕ್ರಕ್ಸ್ ಯಾವ್ದ್ರಲ್ಲಿ ಇರ್ಬೋದು ಅಂತ ಯಾರಿಗೂ ಐಡಿಯಾ ಇಲ್ಲ. ಸೊ ಎಲ್ಲರೂ ಕುಳಿತು ಡಿಸ್ಕಸ್ ಮಾಡಿದ ನಂತರ ಇವರಿಗೆ ಒಂದು ಐಡಿಯಾ ಬಂತು. ರವೀನಾ ರೇವನ್ ಕ್ಲಾದು ಕಿರೀಟ ಸೆಂಚುರೀಸ್ ಹೇಗೋ ಅಂದ್ರೆ 100 ವರ್ಷಗಳ ಹಿಂದೆ ಕಳೆದೋಗ್ಬಿಟ್ಟಿರುತ್ತೆ. ಅದನ್ನ ಯಾರು ನೋಡಿರೋದಿಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್ ಗಳೆಲ್ಲ ಡಿಸೈಡ್ ಮಾಡ್ತಾರೆ ಅದನ್ನೇ ಹಾರ್ಕ್ರಕ್ಸ್ ಮಾಡಿರ್ಬೋದು ವಾಲ್ಡೆಮಾರ್ಟ್ ಅಂತ. ಸರಿ ಅಂತ ಎಲ್ಲಾ ಗ್ರಿಫಿಂಡೋರ್ ನ ಸ್ಟೂಡೆಂಟ್ ಗಳು ಅದನ್ನ ಹುಡುಕೋಕೆ ರೆಡಿ ಆಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ಸ್ನೇಪ್ ಗೆ ಹ್ಯಾರಿ ಪಾಟರ್ ಹಾಗ್ವರ್ಟ್ಸ್ ಗೆ ಬಂದಿರುವ ವಿಷಯ ಗೊತ್ತಾಗ್ಬಿಡುತ್ತೆ. ಈಗ ಸೆವೆರಸ್ ಸ್ನೇಪ್ ಹಾಗ್ವರ್ಟ್ಸ್ ನ ಹೆಡ್ ಮಾಸ್ಟರ್. ಸೊ ಎಲ್ಲಾ ಸ್ಟೂಡೆಂಟ್ ಗಳನ್ನ, ಎಲ್ಲಾ ಸ್ಟಾಫ್ ಮೆಂಬರ್ಸ್ ನ, ಲೆಕ್ಚರರ್ ಗಳನ್ನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ಹ್ಯಾರಿ ಪಾಟರ್ ಇಲ್ಲಿಗೆ ಬಂದಿರುವ ಸುದ್ದಿ ನನಗೆ ತಲುಪಿದೆ. ಯಾರಾದ್ರೂ ಅವನಿಗೆ ಹೆಲ್ಪ್ ಮಾಡಿದ್ರೆ ಒಬ್ಬೊಬ್ಬನಿಗೂ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೆದರಿಸ್ತಾರೆ. ಅದಲ್ಲದೆ ಯಾರಿಗಾದ್ರೂ ಹ್ಯಾರಿ ಪಾಟರ್ ಇಲ್ಲಿ ಬಂದಿರುವ ವಿಷಯ ತಿಳಿದಿದ್ರೆ ಮುಂದೆ ಬಂದು ನನಗೆ ಹೇಳಿ ಅಂತಲೂ ಹೇಳ್ತಾರೆ. ಆಗ ಸೆವೆರಸ್ ಸ್ನೇಪ್ ಎಲ್ಲಾ ಸ್ಟೂಡೆಂಟ್ ಗಳಿಗೂ ಟಾರ್ಚರ್ ಕೊಡಬಹುದು ಅಂತ ಹೇಳಿ ಹ್ಯಾರಿ ಪಾಟರ್ ತಾನಾಗಿ ಸ್ವತಃ ಮುಂದೆ ಬಂದ್ಬಿಡ್ತಾನೆ.
ಹಾಗ್ವರ್ಡ್ಸ್ಗೆ ನೀನ್ ಎಷ್ಟೇ ಕಾವಲಿಟ್ರು ನಿನ್ನೆಲ್ಲ ಸೆಕ್ಯೂರಿಟಿಯನ್ನ ಬ್ರೇಕ್ ಮಾಡಿ ನಾನು ಒಳಗ್ ಬಂದಿದ್ದೀನಿ ನೋಡು ಅಂತ ಹೇಳ್ತಾನೆ. ಅದರ ಜೊತೆಗೆ ಹ್ಯಾರಿ ಪಾಟರ್ ಸೆವೆರಸ್ ಸ್ನೇಪ್ಗೆ ಬೈಯೋಕ್ ಶುರು ಮಾಡ್ತಾನೆ. ನಾಚಿಕೆ ಆಗಲ್ವಾ ನಿನಗೆ, ಅಷ್ಟೊಂದು ನಂಬಿದ್ರು ಡಂಬಲ್ಡೋರ್ ನಿನ್ನ, ಅಂತವರ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನ ಸಾಯಿಸ್ಬಿಟ್ಟಲ್ಲ, ನಂಬಿಕೆ ದ್ರೋಹಿ ನೀನು ಅಂತ ಬೈತಾನೆ. ಆಗ ಸೆವೆರಸ್ ಸ್ನೇಪ್ ತನ್ನ ಮ್ಯಾಜಿಕ್ ಕಡ್ಡಿಯನ್ನ ಈಚೆಗೆ ತೆಗಿತಾನೆ ಹ್ಯಾರಿ ಪಾಟರ್ಗೆ ಪನಿಷ್ಮೆಂಟ್ ಕೊಡೋಕೆ ಅಂತ. ಇಮಿಡಿಯೇಟ್ಲಿ ಹ್ಯಾರಿ ಪಾಟರ್ನ ಸಹಾಯಕ್ಕೆ ಪ್ರೊಫೆಸರ್ ಬೆಕ್ಕಿಣಿ ಬರ್ತಾರೆ. ಮ್ಯಾಜಿಕ್ ಕಡ್ಡಿಯಿಂದ ಸೆವೆರಸ್ ಸ್ನೇಪ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಪ್ರೊಫೆಸರ್ ಬೆಕ್ಕಿಣಿಯ ಮೇಲೆ ಅಟ್ಯಾಕ್ ಮಾಡ್ದಲೆ ಸೆವೆರಸ್ ಸ್ನೇಪ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಂತರ ಲಾರ್ಡ್ ವಾಲ್ಡೆಮಾರ್ಟ್ ಅಶರೀರವಾಣಿಯಲ್ಲಿ ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗ್ವರ್ಡ್ಸ್ ಅಲ್ಲಿರೋರೆಲ್ಲ ಕೇಳಿಸ್ಕೊಳ್ಳಿ, ಹ್ಯಾರಿ ಪಾಟರ್ ನನಗೆ 1 ಅವರ್ ಒಳಗಡೆ ಒಪ್ಪಿಸ್ಬೇಕು ನೀವು, ಇಲ್ಲಾಂದ್ರೆ ಹಾಗ್ವರ್ಡ್ಸ್ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ, ಕೈಗೆ ಸಿಕ್ಕವ್ರನ್ನೆಲ್ಲ ಸಾಯಿಸ್ತೀನಿ ಅಂತ. ಬಟ್ ಸ್ಲಿದರಿನ್ ಹೌಸ್ ನವ್ರನ್ನ ಬಿಟ್ಟು ಮತ್ತೆ ಯಾರಿಗೂ ಹ್ಯಾರಿ ಪಾಟರ್ ನ ಹಿಡ್ಕೊಡೋದು ಇಷ್ಟ ಆಗೋದಿಲ್ಲ. ಸೊ ಪ್ರೊಫೆಸರ್ ಬೆಕ್ಕಿಣಿ ಸ್ಲಿದರಿನ್ ಹೌಸ್ ನೆಲ್ಲ ಕೂಡ ಹಾಕ್ಬಿಡ್ತಾರೆ. ನಂತರ ಹ್ಯಾರಿ ಪಾಟರ್ಗೆ ಹೇಳ್ತಾರೆ, ನೀನು ಇಲ್ಲಿಗೆ ಏನಕ್ಕೆ ಬಂದಿದ್ಯೋ ಆ ಕೆಲಸವನ್ನ ಮುಂದುವರಿಸು, ನಾವು ವಾಲ್ಡೆಮಾರ್ಟ್ ಹಾಗ್ವರ್ಡ್ಸ್ ಒಳಗಡೆ ಬರೋದನ್ನ ಸ್ವಲ್ಪ ನಿಧಾನಿಸ್ತೀವಿ ಅಂತ. ಸರಿ ಅಂತ ಹೇಳಿ ಹ್ಯಾರಿ ಪಾಟರ್ ಹಾರ್ಕ್ರಕ್ಸ್ ಅನ್ನ ಹುಡ್ಕೋಗೆ ಹೋಗ್ತಾನೆ. ಈ ಕಡೆ ಪ್ರೊಫೆಸರ್ ಬೆಕ್ಕಿಣಿ ಮಿಕ್ಕ ಪ್ರೊಫೆಸರ್ ಗಳ ಜೊತೆ ಸೇರಿ ಹಾಗ್ವರ್ಡ್ಸ್ ನ ರಕ್ಷಣೆಗೆ ಇಳಿತಾರೆ. ಮೊದಲನೇದಾಗಿ ಕಲ್ಲು ಸೈನಿಕರನ್ನ ಕರೀತಾರೆ, ಹಾಗ್ವರ್ಡ್ಸ್ ನ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ನಂತರ ಮಿಕ್ಕೆಲ್ಲ ಪ್ರೊಫೆಸರ್ ಗಳು ಮತ್ತೆ ರಾನ್ ವೀಸ್ಲಿ ಅವರ ಅಮ್ಮ ಇವರನ್ನೆಲ್ಲ ಸೇರಿಸಿ ಹಾಗ್ವರ್ಡ್ಸ್ ನ ಸುತ್ತ ಒಂದು ರಕ್ಷಾ ಕವಚವನ್ನ ಕ್ರಿಯೇಟ್ ಮಾಡ್ತಾರೆ. 1 ಅವರ್ ಆಗೋಕು ಮುಂಚೆನೆ ಅಲ್ಲಿಗೆ ವಾಲ್ಡೆಮಾರ್ಟ್ ಮತ್ತೆ ಅವನ ಚೇಲಗಳು ಡೆತ್ ಈಟರ್ಸ್ ಗಳು ಎಲ್ಲರೂ ಬರ್ತಾರೆ. ಆ ಕವಚದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಹ್ಯಾರಿ ಪಾಟರ್ ರೇವನ್ ಕ್ಲಾದು ಕಿರೀಟವನ್ನು ಹುಡುಕ್ತಿದ್ದಾನೆ. ಆ ಕಿರೀಟವನ್ನು ಹುಡುಕೋಕೆ ರೇವನ್ ಕ್ಲಾಳ ಮಗಳ ಆತ್ಮದ ಸಹಾಯವನ್ನ ತಗೊಳ್ತಾನೆ. ನಂತರ ಹ್ಯಾರಿ ಪಾಟರ್ಗೆ ಗೊತ್ತಾಗುತ್ತೆ ಈ ಕಿರೀಟ ರೂಮ್ ಆಫ್ ರಿಕ್ವೈರ್ಮೆಂಟ್ಸ್ ನಲ್ಲಿದೆ ಅಂತ. ಈಗ ಪಾಟರ್ ಕಿರೀಟವನ್ನು ರೂಮ್ ಆಫ್ ರಿಕ್ವೈರ್ಮೆಂಟ್ಸ್ ನಲ್ಲಿ ಹುಡುಕೋಕೆ ಹೋಗ್ತಾನೆ. ಈ ಕಡೆ ರಾನ್ ವೀಸ್ಲಿ ಮತ್ತೆ ಹರ್ಮಿಯೋನಿ ಲಾಸ್ಟ್ ಮೂವಿನಲ್ಲಿ ಸಿಕ್ಕಿತಲ್ಲ ಕಪ್ಪು, ಆ ಕಪ್ಪನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಯಾಕೆ? ಬಿಕಾಸ್ ಇವ್ರ ಹತ್ರ ಗ್ರಿಫಿಂಡೋರ್ ನ ಸ್ವಾರ್ಡ್ ಇಲ್ಲ. ಸ್ವಾರ್ಡ್ ಇಲ್ದಲ್ಲ ಇದನ್ನ ಹೇಗೆ ಡೆಸ್ಟ್ರಾಯ್ ಮಾಡ್ತಾರೆ? ಸೊ ಈ ಹಾರ್ಕ್ರಕ್ಸ್ ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಇವರಿಬ್ರು ಬ್ಯಾಸಿಲಿಕ್ಸ್ ನ ದಂತವನ್ನ ಹುಡ್ಕೊಂಡು ಹೋಗ್ತಾರೆ. ಬ್ಯಾಸಿಲಿಸ್ಕ್ ಅಂದ್ರೆ ಹ್ಯಾರಿ ಪಾಟರ್ ಮೊದಲನೇ ಮೂವಿಯಲ್ಲಿ ಬಂದಿತ್ತಲ್ಲ ಆ ಹಾವು. ಈ ಹಾವಿನ ದಂತವನ್ನ ತಗೊಂಡು ಟಾಮ್ ರಿಡಲ್ ನ ಡೈರಿಗೆ ಚುಚ್ಚಿದ್ದ ಮೊದಲನೇ ಮೂವಿನಲ್ಲಿ ಹ್ಯಾರಿ ಪಾಟರ್. ಆ ಡೈರಿ ಕೂಡ ಒಂದು ಹಾರ್ಕ್ರಕ್ಸ್ ಆಗಿತ್ತು, ದಂತದಿಂದ ಚುಚ್ಚಿದ ತಕ್ಷಣ ಡೆಸ್ಟ್ರಾಯ್ ಆಗಿತ್ತು. ಸೊ ಅದೇ ಮೆಥಡ್ ಅನ್ನು ಯೂಸ್ ಮಾಡಿ ಈ ಕಪ್ಪನ್ನ ಡೆಸ್ಟ್ರಾಯ್ ಮಾಡೋಣ ಅಂತ ಇವರಿಬ್ರು ಪ್ಲಾನ್ ಹಾಕಿದ್ದಾರೆ. ದಂತ ಸಿಕ್ಕಿದೆ, ದಂತವನ್ನ ಯೂಸ್ ಮಾಡಿ ಆ ಕಪ್ಪನ್ನ ಇವರಿಬ್ರು ಡೆಸ್ಟ್ರಾಯ್ ಮಾಡ್ಬಿಟ್ರು. ಈಗ ಒಂದೊಂದೇ ಹಾರ್ಕ್ರಕ್ಸ್ ಡೆಸ್ಟ್ರಾಯ್ ಆಗ್ತಾ ಬರ್ತಿದ್ದಂತೆ ವಾಲ್ಡೆಮಾರ್ಟ್ ವೀಕ್ ಆಗ್ತಾ ಹೋಗ್ತಿದ್ದಾನೆ. ಅವನಿಗೆ ಕೋಪ ಬರ್ತಿದೆ. ಕೋಪ ಮಾಡ್ಕೊಂಡು ಹಾಗ್ವರ್ಡ್ಸ್ ಮೇಲೆ ಅಟ್ಯಾಕ್ ಅನ್ನ ಜಾಸ್ತಿ ಮಾಡ್ತಿದ್ದಾನೆ. ಈ ಅಟ್ಯಾಕ್ ನಿಂದ ಹಾಗ್ವರ್ಡ್ಸ್ ನ ಸುತ್ತ ಇದ್ದ ಪ್ರೊಟೆಕ್ಟಿವ್ ಲೇಯರ್ ಹಾಳಾಗಿದೆ. ವಾಲ್ಡೆಮಾರ್ಟ್ ನ ಚೇಲಗಳು ಡೆತ್ ಈಟರ್ಸ್ ಗಳು ಎಲ್ಲರೂ ಈಗ ಹಾಗ್ವರ್ಡ್ಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗ್ವರ್ಡ್ಸ್ ನೊಳಗೆ ನುಗ್ತಾ ಇದ್ದಾರೆ. ಅವರ ವಿರುದ್ಧ ಪ್ರೊಫೆಸರ್ ಗಳು ನಿಂತು ಫೈಟ್ ಮಾಡ್ತಿದ್ದಾರೆ. ಈಗ ಹ್ಯಾರಿ ಪಾಟರ್ ರೂಮ್ ಆಫ್ ರಿಕ್ವೈರ್ಮೆಂಟ್ಸ್ ಗೆ ಹೋಗಿದ್ದಾನೆ. ಅವನನ್ನ ಫಾಲೋ ಮಾಡ್ಕೊಂಡು ಬಿಳಿತಲೆ ಹುಡುಗನು ಹೋಗಿದ್ದಾನೆ. ಹಾಗೆ ಅಲ್ಲಿಗೆ ರಾನ್ ವೀಸ್ಲಿ ಮತ್ತೆ ಹರ್ಮಿಯೋನಿನೂ ಬರ್ತಿದ್ದಾರೆ. ಫೈನಲಿ ರೂಮ್ ಆಫ್ ರಿಕ್ವೈರ್ಮೆಂಟ್ಸ್ ನ ಒಳಗೆ ಹ್ಯಾರಿ ಪಾಟರ್ ಗೆ ಕಿರೀಟ ಸಿಕ್ಕತ್ತೆ. ಅಷ್ಟರಲ್ಲಿ ಬಿಳಿತಲೆ ಹುಡುಗ ಮತ್ತೆ ಅವನ ಗ್ಯಾಂಗ್ ಅಲ್ಲಿಗೆ ಬರ್ತಾರೆ. ಅವರೆಲ್ಲ ಸೇರಿ ಹ್ಯಾರಿ ಪಾಟರ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಬಿಳಿತಲೆ ಹುಡುಗನಿಗೆ ಅರ್ಧಂಬರ್ಧ ಮನ್ಸು. ಹ್ಯಾರಿ ಪಾಟರ್ ಮೇಲೆ ಅಟ್ಯಾಕ್ ಮಾಡೋದೋ ಬೇಡವೋ, ಹ್ಯಾರಿ ಪಾಟರ್ ನ ಸಿಕ್ಕಾಕ್ಸೋದೋ ಬೇಡವೋ, ಇದು ಯಾವ್ದು ಕಾನ್ಸ್ಟೆಂಟ್ ಮನ್ಸೇ ಇರೋದಿಲ್ಲ, ಅರ್ಧಂಬರ್ಧ ಮನ್ಸು. ಲಾಸ್ಟ್ ಟೈಮ್ ತಲೆಗೆದರಿಗೆ ಹ್ಯಾರಿ ಪಾಟರ್ ಸಿಕ್ಕಾಕೊಂಡಾಗ ಹರ್ಮಿಯೋನಿ ಹ್ಯಾರಿ ಪಾಟರ್ ಮುಖವನ್ನ ತಲೆಗೆದರಿಗೆ ಗುರುತು ಸಿಗದಂತೆ ಮಾಡ್ಬಿಟ್ಟಿರ್ತಾಳೆ. ಬಟ್ ಬಿಳಿತಲೆ ಹುಡುಗನಿಗೆ ಹ್ಯಾರಿ ಪಾಟರ್ ನ ಗುರುತು ಸಿಕ್ಕಿರುತ್ತೆ, ಆದ್ರೂ ತಲೆಗೆದರಿಗೆ ಹೇಳಿರೋದಿಲ್ಲ ಇವನು ಹ್ಯಾರಿ ಪಾಟರ್ ಅಂತ. ಬಿಕಾಸ್ ಬಿಳಿತಲೆ ಹುಡುಗಂಗೂ ಒಳಗಡೆ ಎಲ್ಲೋ ಒಂಚೂರು ಒಳ್ಳೆ ಮನ್ಸಿದೆ. ಈ ವಿಷಯನ ಹ್ಯಾರಿ ಪಾಟರ್ ಕೇಳ್ತಿರ್ತಾನೆ ಬಿಳಿತಲೆ ಹುಡುಗನ ಹತ್ರ, ನನ್ನ ಯಾಕೆ ಸೇವ್ ಮಾಡಿದೆ ಅವತ್ತು ಅಂತ. ಬಟ್ ಬಿಳಿತಲೆ ಹುಡುಗನ ಚೇಲಾಗಳು ಅವನಿಗೆ ಪ್ರವೋಕ್ ಮಾಡ್ತಿರ್ತಾರೆ, ಮಾಡು ಅಟ್ಯಾಕ್ ಹ್ಯಾರಿ ಪಾಟರ್ ಮೇಲೆ ಅಂತ. ಅಷ್ಟರಲ್ಲಿ ಹರ್ಮಿಯೋನಿ ಅಲ್ಲಿಗೆ ಬರ್ತಾಳೆ. ಬಿಳಿತಲೆ ಹುಡುಗನ ಮ್ಯಾಜಿಕ್ ಕಡ್ಡಿಯನ್ನ ಕಿತ್ಕೊಂತಾಳೆ. ಈ ಫೈಟ್ ನಲ್ಲಿ ಬಿಳಿತಲೆ ಹುಡುಗನ ಚೇಲಾಗಳು ಇವರ ಮೇಲೆಲ್ಲ ಬೆಂಕಿಯ ಉಂಡೆ ಫಾಲೋ ಮಾಡೋ ತರ ಮಾಡಿಬಿಡ್ತಾರೆ. ಈ ಬೆಂಕಿ ಉಂಡೆ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗ್ ನು ಅಟ್ಯಾಕ್ ಮಾಡ್ತಿದೆ, ಜೊತೆಗೆ ಬಿಳಿತಲೆ ಹುಡುಗ ಅಂಡ್ ಗ್ಯಾಂಗ್ ನು ಅಟ್ಯಾಕ್ ಮಾಡ್ತಿದೆ. ಎರಡೂ ಕಡೆ ಅವರು ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗ್ ಗೆ ಹಾರುವ ಪೊರಕೆ ಸಿಗುತ್ತೆ. ಆ ಪೊರಕೆಗಳ ಸಹಾಯದಿಂದ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗ್ ರೂಮ್ ಆಫ್ ರಿಕ್ವೈರ್ಮೆಂಟ್ಸ್ ನಿಂದ ಹಾರಿ ಹೋಗ್ತಿದ್ದಾರೆ. ಬಟ್ ಹೊರಗಡೆ ಹೋಗ್ತಿರುವಾಗ ಬಿಳಿತಲೆ ಹುಡುಗ ಬೆಂಕಿಯ ನಡುವೆ ಸಿಕ್ಕಾಕೊಂಡಿರೋದು ಇವ್ರಿಗೆ ಕಾಣುತ್ತೆ. ಸೊ ವಾಪಸ್ ಬಂದು ಬಿಳಿತಲೆ ಹುಡುಗನನ್ನ ರೆಸ್ಕ್ಯೂ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ ಅಲ್ಲಿಂದ ಓಡೋಗ್ತಾನೆ. ನಂತರ ಅದೇ ಬ್ಯಾಸಿಲಿಸ್ಕ್ ಹಾವಿನ ಹಲ್ಲನ್ನ ತಗೊಂಡು ಚುಚ್ಚಿ ಆ ಕಿರೀಟವನ್ನು ಸಾಯಿಸ್ತಾರೆ. ವಾಲ್ಡೆಮಾರ್ಟ್ ನ ಮತ್ತೊಂದು ಹಾರ್ಕ್ರಕ್ಸ್ ಡೆಸ್ಟ್ರಾಯ್ ಆಗುತ್ತೆ. ಡೆಸ್ಟ್ರಾಯ್ ಮಾಡಿದ ತಕ್ಷಣ ವಾಲ್ಡೆಮಾರ್ಟ್ ಮತ್ತೆ ವೀಕ್ ಆಗ್ತಾನೆ. ಆಗ ಹ್ಯಾರಿ ಪಾಟರ್ ಗೆ ಮತ್ತೊಂದು ವಿಷನ್ ಕಾಣುತ್ತೆ. ಆ ವಿಷನ್ ಅಲ್ಲಿ ಹ್ಯಾರಿ ಪಾಟರ್ ಗೆ ಗೊತ್ತಾಗುತ್ತೆ ವಾಲ್ಡೆಮಾರ್ಟ್ ಹತ್ರ ಇರೋದು ಇನ್ನು ಒಂದೇ ಹಾರ್ಕ್ರಕ್ಸ್, ಅದು ಅವನ ಹಿಂದೆ ಮುಂದೆ ಓಡಾಡ್ತಿರುವ ನಾಗಿಣಿ ಸರ್ಪದಲ್ಲಿ ಇದೆ ಅಂತ. ಸೊ ಈ ನಾಗಿಣಿಯನ್ನ ಸಾಯಿಸಿದ್ರೆ ವಾಲ್ಡೆಮಾರ್ಟ್ ವೀಕ್ ಆಗ್ತಾನೆ. ಅವಾಗ ಅವನನ್ನ ಸಾಯಿಸೋದು ಈಸಿ ಆಗತ್ತೆ. ಈಗ ಹಾಗ್ವರ್ಡ್ಸ್ ಮೇಲೆ ವಾಲ್ಡೆಮಾರ್ಟ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಅವರಿಂದ ಎಲ್ಲ ತಪ್ಪಿಸ್ಕೊಂಡು ವಾಲ್ಡೆಮಾರ್ಟ್ ಇರುವ ಕಡೆಗೆ ಇವ್ರು 3 ಜನನು ಹೊರಡ್ತಾರೆ. ಅಲ್ಲಿ ವಾಲ್ಡೆಮಾರ್ಟ್ ಹೆಡ್ ಮಾಸ್ಟರ್ ಸೆವೆರಸ್ ಸ್ನೇಪ್ ನ ಕರೆಸ್ಕೊಂಡಿದ್ದಾನೆ. ಸೆವೆರಸ್ ಸ್ನೇಪ್ ಹೇಳ್ತಾರೆ, ವಾಲ್ಡೆಮಾರ್ಟ್ ಅವರೇ ನಿಮ್ಮ ಪ್ಲಾನ್ ಎಲ್ಲ ಸಕ್ಸಸ್ಫುಲ್ ಆಗಿದೆ,
ನೀವು ಪ್ರಪಂಚದ ದೊಡ್ಡ ಮಾಂತ್ರಿಕನಾಗ್ತಿದ್ದೀರಾ, ಇನ್ನೇನು ಹ್ಯಾರಿ ಪಾಟರ್ ಬಂದಿದ ತಕ್ಷಣ ಅವನನ್ನ ಕೊಲೆ ಮಾಡ್ಬಿಟ್ರೆ ಎಲ್ಡರ್ ವಾಂಡ್ ನ ಸಹಾಯದಿಂದ ನಿಮ್ಮನ್ನ ತಡೆಯೋರು ಯಾರು ಇರೋದಿಲ್ಲ ಅಂತ. ಆಗ ವಾಲ್ಡೆಮಾರ್ಟ್ ಹೇಳ್ತಾನೆ, ನೀನು ಅವತ್ತಿಂದ ನನಗೆ ಒಳ್ಳೆಯ ಸೇವಕನಾಗಿ ಕೆಲಸ ಮಾಡಿದ್ಯಾ, ನನಗೋಸ್ಕರ ಡಂಬಲ್ಡೋರ್ ನ ಸಾಯಿಸಿದ್ಯಾ. ಬಟ್ ಇಲ್ಲಿ ಒಂದು ಎಡವಟ್ಟಾಗಿದೆ. ನಾನು ಎಲ್ಡರ್ ವಾಂಡ್ ನ ಹುಡ್ಕೊಂಡು ಹೋದೆ, ಈ ಎಲ್ಡರ್ ವಾಂಡ್ ಡಂಬಲ್ಡೋರ್ ಹತ್ರ ಇತ್ತು. ಎಲ್ಡರ್ ವಾಂಡ್ ಸಿಕ್ಕಾಪಟ್ಟೆ ಪವರ್ಫುಲ್, ಅದು ನನ್ನ ಕೈಗೆ ಸಿಕ್ಕಿರೋದ್ರಿಂದ ನಾನ್ ಸಹ ಸಖತ್ ಪವರ್ಫುಲ್ ಆಗೋದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಎಲ್ಡರ್ ವಾಂಡ್ ತರಲೆ ನನ್ನ ಮಗಂದು ನನ್ನ ಮಾತನ್ನೇ ಕೇಳ್ತಿಲ್ಲ. ಯಾಕೆ ಅಂತಂದ್ರೆ ಈ ಎಲ್ಡರ್ ವಾಂಡ್ ನ ಓನರು ಡಂಬಲ್ಡೋರ್. ಆ ಡಂಬಲ್ಡೋರ್ ನ ಯಾರು ಸಾಯಿಸಿದ್ರೋ ಅವರ ಮಾತನ್ನ ಮಾತ್ರ ಈ ಎಲ್ಡರ್ ವಾಂಡ್ ಕೇಳತ್ತೆ ರೂಲ್ ಪ್ರಕಾರ. ಸೆವೆರಸ್ ಸ್ನೇಪ್, ಈಗ ನೀನು ಡಂಬಲ್ಡೋರ್ ಅನ್ನ ಸಾಯಿಸಿರೋದ್ರಿಂದ ಈ ಎಲ್ಡರ್ ವಾಂಡ್ ನಿನ್ನ ಮಾತನ್ನ ಕೇಳ್ತಿದೆ. ಸೊ ಈಗ ಈ ಎಲ್ಡರ್ ವಾಂಡ್ ನನ್ನ ಮಾತನ್ನ ಕೇಳಬೇಕು ಅಂದ್ರೆ ನಾನು ನಿನ್ನನ್ನ ಸಾಯಿಸಬೇಕು ಅಂತ ಹೇಳಿ ವಾಲ್ಡೆಮಾರ್ಟ್ ಸೆವೆರಸ್ ಸ್ನೇಪ್ ನ ಸಾಯಿಸ್ಬಿಡ್ತಾನೆ ಅವನ ಹಾವಿಗೆ ಹೇಳಿ. ಇದನ್ನೆಲ್ಲ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗ್ ನೋಡ್ತಿರತ್ತೆ. ಹಾವು ಸೆವೆರಸ್ ಸ್ನೇಪ್ ಗೆ ಸಕ್ಕತ್ತಾಗಿ ಕಚ್ಚಿಬಿಡುತ್ತೆ. ಕಚ್ಚಿದ ನಂತರ ವಾಲ್ಡೆಮಾರ್ಟ್ ಅಲ್ಲಿಂದ ಹೊರಡ್ತಾನೆ. ಈಗ ಹ್ಯಾರಿ ಪಾಟರ್ ಸೆವೆರಸ್ ಸ್ನೇಪ್ ಬದುಕಿದಾರ ಸತ್ತಿದಾರ ಅಂತ ನೋಡೋಕ್ ಬರ್ತಾನೆ. ಹ್ಯಾರಿ ಪಾಟರ್ ನ ನೋಡಿದ ತಕ್ಷಣ ಸೆವೆರಸ್ ಸ್ನೇಪ್ ನ ಕಣ್ಣಲ್ಲಿ ನೀರ್ ಬರುತ್ತೆ. ಪ್ಲೀಸ್ ಈ ಕಣ್ಣೀರನ್ನ ತಗೋ, ಈ ಕಣ್ಣೀರಿನಲ್ಲಿ ನನ್ನ ಮೆಮೊರಿ ಇದೆ, ಆ ಮೆಮೊರಿಯನ್ನ ನೀನ್ ನೋಡು ಅಂತ ಹೇಳ್ತಾರೆ ಸೆವೆರಸ್ ಸ್ನೇಪ್. ಹ್ಯಾರಿ ಪಾಟರ್ ಆ ಕಣ್ಣೀರನ್ನ ಒಂದು ಗಾಜಿನ ಬಟ್ಟಲ್ ಒಳಗಡೆ ಸ್ಟೋರ್ ಮಾಡ್ಕೊಳ್ತಾನೆ. ನಂತರ ಸೆವೆರಸ್ ಸ್ನೇಪ್ ಹೇಳ್ತಾರೆ, ನಿನ್ ಕಣ್ಗಳು ಸೇಮ್ ನಿನ್ ನಮ್ಮನ ತರನೇ ಇದಾವೆ ಅಂತ. ಈಗ ಎಲ್ಡರ್ ವಾಂಡ್ ನ ಓನರ್ ಆಗಿದ್ದ ಯಾರು? ಸೆವೆರಸ್ ಸ್ನೇಪ್. ಈಗ ವಾಲ್ಡೆಮಾರ್ಟ್ ಸೆವೆರಸ್ ಸ್ನೇಪ್ ನ ಸಾಯಿಸೋದ್ರಿಂದ ಎಲ್ಡರ್ ವಾಂಡ್ ಈಗ ವಾಲ್ಡೆಮಾರ್ಟ್ ನ ಮಾತು ಕೇಳ್ತಿದೆ. ಸೊ ಈಗ ವಾಲ್ಡೆಮಾರ್ಟ್ ಗೆ ಅಸಾಧಾರಣ ಶಕ್ತಿ ಬಂದ್ಬಿಟ್ಟಿದೆ. ಅವನೀಗ ಶರೀರವಾಣಿಯ ಮುಖಾಂತರ ಹ್ಯಾರಿ ಪಾಟರ್ ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಹ್ಯಾರಿ ಪಾಟರ್, ನಿನ್ನಿಂದ ಎಷ್ಟೊಂದ್ ಜನ ಸಾಯೋದು ಬೇಡ, ಇವತ್ ರಾತ್ರಿ ಆ ಕಾಡೊಳಗ್ ಬಾ, ನಾನು ನೀನು ಫೈಟ್ ಆಡ್ಬಿಟ್ಟು ಇದಕ್ಕೆ ಒಂದು ಇತಿಶ್ರೀಯನ್ನ ಹಾಡ್ಬಿಡೋಣ ಅಂತ. ಬಿಕಾಸ್ ವಾಲ್ಡೆಮಾರ್ಟ್ ಗೆ ಗೊತ್ತು ಅವನ ಹತ್ರ ಎಲ್ಡರ್ ವಾಂಡ್ ಇರೋದ್ರಿಂದ ಅವನು ಹ್ಯಾರಿ ಪಾಟರ್ ನ ಈಸಿಯಾಗಿ ಸಾಯಿಸಬಹುದು ಅಂತ. ಅದಲ್ಲದೆ ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ಗೆ ಹೇಳ್ದ, ಇವತ್ತೇನಾದ್ರೂ ನೀನ್ ಅಕಸ್ಮಾತ್ ಕಾಡಿಗೆ ಬರ್ಲಿಲ್ಲ ಅಂದ್ರೆ ನನ್ನ ಜೊತೆ ಫೈಟ್ ಆಡ್ಲಿಕ್ಕೆ ನಿನ್ಗೆ ಸಪೋರ್ಟ್ ಮಾಡ್ತಿರುವ ಎಲ್ಲರನ್ನ ಸಾಯಿಸ್ಬಿಡ್ತೀನಿ ಅಂತ. ಈಗ ಹ್ಯಾರಿ ಪಾಟರ್ ತಾನು ಕಲೆಕ್ಟ್ ಮಾಡ್ಕೊಂಡಿರುವ ಕಣ್ಣೀರಿನಲ್ಲಿರುವ ಮೆಮೊರಿಯನ್ನ ನೋಡ್ಲಿಕ್ಕೆ ಅಂತ ಹಾಗ್ವರ್ಡ್ಸ್ ಗೆ ವಾಪಸ್ ಹೋಗ್ತಿದ್ದಾನೆ. ಹಾಗ್ವರ್ಡ್ಸ್ ನಲ್ಲಿ ವಾಲ್ಡೆಮಾರ್ಟ್ ಕಡೆಯವರು ಎಷ್ಟೊಂದ್ ಜನನ ಸಾಯಿಸ್ಬಿಡ್ತಾರೆ. ಅದನ್ನೆಲ್ಲ ನೋಡಿ ಇವರಿಗೆ ಬೇಜಾರಾಗತ್ತೆ. ಸರಿ, ಈಗ ಸೆವೆರಸ್ ಸ್ನೇಪ್ ನ ಕಣ್ಣೀರಿನಲ್ಲಿರುವ ಮೆಮೊರಿಯನ್ನ ನೋಡೋಣ ಅಂತ ಹ್ಯಾರಿ ಪಾಟರ್ ಮೆಮೊರಿಯನ್ನ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಮೆಮೊರಿಯಲ್ಲಿ ಸೆವೆರಸ್ ಸ್ನೇಪ್ ನ ಕತೆ ಸಿಗತ್ತೆ. ಹ್ಯಾರಿ ಪಾಟರ್ ನ ಅಮ್ಮ ಲಿಲಿ ಚಿಕ್ಕ ವಯಸ್ಸಿನಿಂದಲೇ ಮ್ಯಾಜಿಕ್ ಮಾಡ್ತಿರ್ತಾರೆ. ಸೊ ಎಲ್ರು ಅವರನ್ನ ಇವರ ಫ್ರೀಕ್ ಅಂತ ಆಡ್ಕೊಳ್ತಿರ್ತಾರೆ, ಟೀಸ್ ಮಾಡ್ತಿರ್ತಾರೆ. ಆಗ ಸೆವೆರಸ್ ಸ್ನೇಪ್ ಹ್ಯಾರಿ ಪಾಟರ್ ಅಮ್ಮನನ್ನ ಕಂಫರ್ಟ್ ಮಾಡ್ತಾರೆ. ನಿನಗೆ ಸ್ಪೆಷಲ್ ಟ್ಯಾಲೆಂಟ್ ಗಳಿದಾವೆ, ನೀನ್ ಅವರೆಲ್ಲ ಹೇಳೋದನ್ನ ತಲೆ ಕೆಡಿಸ್ಕೊಳ್ಬೇಡ ಅಂತ. ಇಬ್ರು ಫ್ರೆಂಡ್ಸ್ ಗಳಾಗ್ತಾರೆ. ಸೆವೆರಸ್ ಸ್ನೇಪ್ ಗೆ ಹ್ಯಾರಿ ಪಾಟರ್ ಅಮ್ಮನ ಮೇಲೆ ಲವ್ ಶುರುವಾಗತ್ತೆ. ಬಟ್ ಹ್ಯಾರಿ ಪಾಟರ್ ಅಮ್ಮನಿಗೆ ಜೇಮ್ಸ್ ಪಾಟರ್ ಮೇಲೆ ಲವ್. ಈ ಜೇಮ್ಸ್ ಪಾಟರ್ ಕಾಲೇಜ್ ನಲ್ಲಿ ಬುಲ್ಲಿ, ದುರ್ಹಂಕಾರ ಸೆವೆರಸ್ ಸ್ನೇಪ್ ನ ರೇಗಿಸ್ತಿರ್ತಾನೆ ಆಗಾಗ. ಈಗ ಹ್ಯಾರಿ ಪಾಟರ್ ಅಮ್ಮನಿಗೆ ಜೇಮ್ಸ್ ಪಾಟರ್ ನ ಮೇಲೆ ಲವ್ ಆಗಿದೆ. ಅವರು ಜೇಮ್ಸ್ ಪಾಟರ್ ನೆ ಮದುವೆ ಆಗ್ತಾರೆ. ಅವರಿಬ್ಬರಿಗೆ ಹ್ಯಾರಿ ಪಾಟರ್ ಮಗನಾಗಿ ಹುಟ್ಟುತ್ತಾನೆ. ಇದೇ ಡಿಪ್ರೆಷನ್ ನಲ್ಲಿರುವ ಸೆವೆರಸ್ ಸ್ನೇಪ್ ಗೆ ಲಾರ್ಡ್ ವಾಲ್ಡೆಮಾರ್ಟ್ ಬ್ರೈನ್ ವಾಶ್ ಮಾಡ್ಬಿಟ್ಟಿರ್ತಾನೆ. ಬ್ರೈನ್ ವಾಶ್ ಮಾಡಿ ಬಾ ನನ್ನ ಗ್ಯಾಂಗಿಗೆ ಸೇರ್ಕೋ ಅಂತ ಕರೀತಾನೆ. ಮಂತ್ರವಾದಿಗಳನ್ನೆಲ್ಲ ಲಾರ್ಡ್ ವಾಲ್ಡೆಮಾರ್ಟ್ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಸೆವೆರಸ್ ಸ್ನೇಪ್ ವಾಲ್ಡೆಮಾರ್ಟ್ ನ ಗ್ಯಾಂಗ್ ಗೆ ಸೇರ್ಕೊಳ್ತಾನೆ. ಬಟ್ ಒನ್ ಫೈನ್ ಡೇ ಲಾರ್ಡ್ ವಾಲ್ಡೆಮಾರ್ಟ್ ತನ್ನ ವಿರುದ್ಧ ಯಾರ್ಯಾರು ನಿಂತಿರೋರ್ನೆಲ್ಲ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನ ವಿರುದ್ಧ ನಿಂತಿರೋರಲ್ಲಿ ಹ್ಯಾರಿ ಪಾಟರ್ ನ ಅಪ್ಪ ಅಮ್ಮ ಸಹ ಇದ್ದಾರೆ. ಸೊ ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ನ ಸಹಿತ ಅವ್ರ ಅಪ್ಪ ಅಮ್ಮ 3 ಜನನು ಸಾಯಿಸ್ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಬಟ್ ಸೆವೆರಸ್ ಸ್ನೇಪ್ ಗೆ ಹ್ಯಾರಿ ಪಾಟರ್ ಅಮ್ಮನ ಮೇಲೆ ಇನ್ನೂ ಪ್ರೀತಿ ಇದೆ. ಅವಳು ಸಾಯೋದು ಸೆವೆರಸ್ ಸ್ನೇಪ್ ಗೆ ಇಷ್ಟ ಇರೋದಿಲ್ಲ, ಅಷ್ಟೊಂದು ಲವ್. ಸೊ ವಾಲ್ಡೆಮಾರ್ಟ್ ಮಾಡ್ತಿರೋದು ಸರಿ ಇಲ್ಲ ಅಂತ ರಿಯಲೈಸ್ ಆಗುತ್ತೆ ಸೆವೆರಸ್ ಸ್ನೇಪ್ ಗೆ. ಅವ್ರು ಏನ್ ಮಾಡ್ತಾರೆ, ಡಂಬಲ್ಡೋರ್ ಹತ್ರ ವಾಪಸ್ ಬರ್ತಾರೆ. ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ಅಂಡ್ ಫ್ಯಾಮಿಲಿಯನ್ನ ಸಾಯಿಸಬೇಕು ಅಂತಿದ್ದಾರೆ, ಅವರನ್ನೆಲ್ಲ ರಕ್ಷಿಸಿ ಅಂತ ಹೇಳ್ತಾನೆ. ಆಗ ಡಂಬಲ್ಡೋರ್ ಹೇಳ್ತಾರೆ, ಸರಿ ನಾನು ರಕ್ಷಿಸ್ತೀನಿ, ಬಟ್ ಅದಕ್ಕೆ ದಕ್ಷಿಣೆಯಾಗಿ ನೀನು ನಾನು ಹೇಳುವ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸೆವೆರಸ್ ಸ್ನೇಪ್ ಒಪ್ಕೊಳ್ತಾರೆ. ಡಂಬಲ್ಡೋರ್ ಏನ್ ಮಾಡ್ತಾರೆ, ಹ್ಯಾರಿ ಪಾಟರ್ ಅಂಡ್ ಫ್ಯಾಮಿಲಿಯನ್ನ ಅವರ ಫ್ರೆಂಡ್ ಗಳ ಸಹಿತ ಯಾವುದೋ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ಹ್ಯಾರಿ ಪಾಟರ್ ಫ್ಯಾಮಿಲಿ ಫ್ರೆಂಡು ಹ್ಯಾರಿ ಪಾಟರ್ ಫ್ಯಾಮಿಲಿಗೆ ದ್ರೋಹ ಮಾಡಿಬಿಡ್ತಾನೆ. ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ಅಪ್ಪ ಅಮ್ಮನನ್ನ ಕೊಂದು ಬಿಡ್ತಾನೆ. ಬಟ್ ಅವರ ಅಮ್ಮ ಕ್ರಿಯೇಟ್ ಮಾಡಿರುವ ಒಂದು ರಕ್ಷಾ ಕವಚದಿಂದ ಹ್ಯಾರಿ ಪಾಟರ್ ನ ಅವನಿಗೆ ಸಾಯಿಸೋಕಾಗಿರೋದಿಲ್ಲ. ಈ ವಿಷಯ ಸೆವೆರಸ್ ಸ್ನೇಪ್ ಗೆ ತಿಳಿಯುತ್ತೆ. ಹ್ಯಾರಿ ಪಾಟರ್ ಅಮ್ಮ ಸತ್ತೋಗಿದ್ದಾಳೆ ಅಂತ ಕೇಳಿ ಬಹಳ ಬೇಜಾರಾಗುತ್ತೆ. ಡಂಬಲ್ಡೋರ್ ಹತ್ರ ಬಂದು ಜಗಳ ಆಡ್ತಾರೆ. ನೀವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರಿ, ರಕ್ಷಣೆ ಮಾಡ್ಲಿಲ್ಲ ನೀವು ಅಂತ. ಅವ್ರ ಫ್ಯಾಮಿಲಿ ಫ್ರೆಂಡ್ ಅವ್ರಿಗೆ ದ್ರೋಹ ಮಾಡ್ಬಿಟ್ಟ ಕಣಪ್ಪ, ನಾನೇನು ಮಾಡೋಕಾಗ್ಲಿಲ್ಲ ಅಂತ ಡಂಬಲ್ಡೋರ್ ಹೇಳ್ತಾರೆ. ಬಟ್ ಕಾಲ ಇನ್ನೂ ಮಿಂಚಿಲ್ಲ, ಹ್ಯಾರಿ ಪಾಟರ್ ಬದುಕಿದಾನೆ. ಅವನಿಗೆ ಅವ್ರ ಅಮ್ಮನ ಕಣ್ಣುಗಳೇ ಇದಾವೆ. ಸೊ ಈಗ ನಿನಗೆ ಅವ್ರ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅದೇ ಪ್ರೀತಿಯನ್ನ ಹ್ಯಾರಿ ಪಾಟರ್ ಮೇಲೂ ತೋರಿಸು, ಅವನನ್ನು ರಕ್ಷಿಸು ಅಂತ ಹೇಳ್ತಾರೆ ಡಂಬಲ್ಡೋರು. ಆಗ ಸೆವೆರಸ್ ಸ್ನೇಪ್ ಹೇಳ್ತಾರೆ, ಸರಿ ಆಯ್ತು, ನಾನು ಹ್ಯಾರಿ ಪಾಟರ್ ನ ರಕ್ಷಣೆ ಮಾಡ್ತೀನಿ, ಬಟ್ ನಾನು ರಕ್ಷಿಸ್ತಿರುವ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ. ಸೆವೆರಸ್ ಸ್ನೇಪ್ ಹ್ಯಾರಿ ಪಾಟರ್ ನ ಹೆಜ್ಜೆ ಹೆಜ್ಜೆಗೂ ರಕ್ಷಿಸ್ತಾ ಬರ್ತಾರೆ. ಈ ವಿಷಯ ಡಂಬಲ್ಡೋರ್ ಮತ್ತೆ ಸೆವೆರಸ್ ಸ್ನೇಪ್ ಇವರಿಬ್ಬರಿಗೆ ಮಾತ್ರ ಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ. ಹೀಗೆ ಹಲವಾರು ವರ್ಷಗಳು ಕಳೀತವೆ. ಡಂಬಲ್ಡೋರು ಹಾರ್ಕ್ರಕ್ಸ್ ಅನ್ನ ಹುಡ್ಕೊಂಡು ಹಾರ್ಕ್ರಕ್ಸ್ ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಒಂದು ಹಾರ್ಕ್ರಕ್ಸ್ ನ ಡೆಸ್ಟ್ರಾಯ್ ಮಾಡುವಾಗ ಅವರ ಕೈಗೆ ಒಂದು ಮಂತ್ರದ ವಿಷ ತಾಕ್ಬಿಡುತ್ತೆ. ಇದು ಡಂಬಲ್ಡೋರ್ ನ ಮೈಗೆಲ್ಲ ಸ್ಪ್ರೆಡ್ ಆಗ್ತದೆ. ಆಗ ಸೆವೆರಸ್ ಸ್ನೇಪ್ ಬಂದು ಅವರಿಗೆ ಒಂದು ಔಷಧಿಯನ್ನ ಕೊಡ್ತಾರೆ. ಅದು ಫಾಸ್ಟ್ ಆಗಿ ಸ್ಪ್ರೆಡ್
ಸ್ಪ್ರೆಡ್ ಆಗದೆ ಇರುವಂತೆ ತಡೆಯೋಕೆ. ಬಟ್ ಯಾವುದೇ ಮೆಡಿಸನ್ ಕೊಟ್ಟರು ವಿಷ ಸ್ಪ್ರೆಡ್ ಆಗೋದನ್ನ ಡಿಲೇ ಮಾಡಬಹುದಷ್ಟೇ, ಸ್ಪ್ರೆಡ್ ಆಗೋದನ್ನ ತಪ್ಸೋಕಾಗೋದಿಲ್ಲ. ಸೊ ಡಂಬಲ್ಡೋರ್ಗೆ ಮ್ಯಾಕ್ಸಿಮಮ್ ಇನ್ನೊಂದು ವರ್ಷ ಮಾತ್ರ ಬದುಕುವ ಟೈಮ್ ಇದೆ ಅಷ್ಟೇ. ಆಗ ಡಂಬಲ್ಡೋರ್ ಹೇಳ್ತಾರೆ ಸೆವೆರಸ್ ಸ್ನೇಪ್ಗೆ, ಲಾರ್ಡ್ ವಾಲ್ಡೆಮಾರ್ಟ್ ಬಿಳಿ ತಲೆ ಹುಡುಗನಿಗೆ ಹೇಳಿದಾನೆ ಡಂಬಲ್ಡೋರ್ನ ಸಾಯಿಸು ಅಂತ. ಬಟ್ ಬಿಳಿ ತಲೆ ಹುಡುಗ ನನ್ನನ್ನ ಸಾಯಿಸೋದಕ್ಕೆ ಬಿಡಬೇಡ, ನೀನೇ ನನ್ನನ್ನ ಸಾಯಿಸು. ಆಗ ವಾಲ್ಡೆಮಾರ್ಟ್ ನಿನ್ನನ್ನ ಕಂಪ್ಲೀಟ್ ಆಗಿ ನಂಬ್ತಾನೆ. ಹ್ಯಾರಿ ಪಾಟರ್ ವಾಲ್ಡೆಮಾರ್ಟ್ ನ ಎಲ್ಲಾ ಹಾಕ್ರೂಕ್ಸ್ ಗಳನ್ನ ಸಾಯಿಸೋವರೆಗೂ, ಡೆಸ್ಟ್ರಾಯ್ ಮಾಡೋವರೆಗೂ ನೀನು ವಾಲ್ಡೆಮಾರ್ಟ್ ನ ಪರವಾಗಿ ನಿಂತಿರು, ಹ್ಯಾರಿ ಪಾಟರ್ಗೆ ಹೆಲ್ಪ್ ಮಾಡ್ತಿರು ಅಂತಲೂ ಹೇಳ್ತಾರೆ. ಸೊ ಸೆವೆರಸ್ ಸ್ನೇಪ್ ಈಗ ಆಲ್ರೆಡಿ ಸಾಯ್ತಿರುವ ಡಂಬಲ್ಡೋರ್ ಅನ್ನ ಮತ್ತೆ ಅವರ ಕಡೆ ಅವರ ಶಾಪದಿಂದ ಸಾಯಿಸ್ತಾರೆ. ಆಗ ವಾಲ್ಡೆಮಾರ್ಟ್ ಸೆವೆರಸ್ ಸ್ನೇಪ್ ನ ನಂಬ್ತಾನೆ. ಸೊ ಇದೇ ಸ್ನೇಪ್ ಸಹಾಯ ಮಾಡಿದ್ದು ಹ್ಯಾರಿ ಪಾಟರ್ಗೆ ಗ್ರಿಫಿಂಡೋರ್ ಸ್ವರ್ಡ್ ಅನ್ನ ಹುಡ್ಕೋಕೆ, ವಾಲ್ಡೆಮಾರ್ಟ್ ನ ಎಲ್ಲಾ ಹಾಕ್ರೂಕ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡೋಕೆ. ಫೈನಲಿ ಡಂಬಲ್ಡೋರ್ ಹೇಳ್ತಾರೆ ಸೆವೆರಸ್ ಸ್ನೇಪ್ಗೆ, ಒಂದಲ್ಲ ಒಂದಿನ ಹ್ಯಾರಿ ಪಾಟರ್ಗೆ ನೀನು ಒಂದು ಸೀಕ್ರೆಟ್ ಅನ್ನ ಹೇಳಬೇಕು. ಆ ಸೀಕ್ರೆಟ್ ಏನು ಅಂದ್ರೆ, ಹ್ಯಾರಿ ಪಾಟರ್ದು ಅಪ್ಪ ಅಮ್ಮನ್ನ ವಾಲ್ಡೆಮಾರ್ಟ್ ಸಾಯಿಸಿದಾಗ ಹ್ಯಾರಿ ಪಾಟರ್ ಅಮ್ಮ ಒಂದು ರಕ್ಷಾ ಕವಚವನ್ನ ಸೃಷ್ಟಿ ಮಾಡಿದ್ರು. ಸೊ ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ನ ಸಾಯಿಸೋಕ್ ಹೋದಾಗ ಆ ಶಾಪ ರೀಬೌಂಡ್ ಆಗೋಯ್ತು, ವಾಪಸ್ ಇವನ್ ವಾಲ್ಡೆಮಾರ್ಟ್ ಗೆ ತಗಲ್ಬಿಡ್ತು. ಸೊ ವಾಲ್ಡೆಮಾರ್ಟ್ ನ ಆತ್ಮ ಛಿದ್ರ ಆಗೋಯ್ತು. ಈ ಛಿದ್ರವಾದ ಒಂದು ಪೀಸ್ ಆಫ್ ಆತ್ಮ ಹೋಗಿ ಹ್ಯಾರಿ ಪಾಟರ್ ನ ಒಳಗಡೆ ಸೇರ್ಕೊಂಡ್ಬಿಡ್ತು. ಸೊ ಎಲ್ಲಾ ಹಾಕ್ರೂಕ್ಸ್ ಗಳು ಸತ್ತ ನಂತರ ಹ್ಯಾರಿ ಪಾಟರ್ ಕೂಡ ಸಾಯ್ಬೇಕು, ಆಗ್ಲೇ ವಾಲ್ಡೆಮಾರ್ಟ್ ಸಾಯೋಕೆ ಸಾಧ್ಯ. ಈ ಸೀಕ್ರೆಟ್ ಅನ್ನ ನೀನು ಅಪ್ರೋಪ್ರಿಯೇಟ್ ಟೈಮ್ ಅಲ್ಲಿ ಹ್ಯಾರಿ ಪಾಟರ್ಗೆ ಹೇಳು ಅಂತ ಹೇಳ್ತಾರೆ ಡಂಬಲ್ಡೋರ್. ಸೆವೆರಸ್ ಸ್ನೇಪ್ಗೆ ಆಗ ಮತ್ತೆ ಬೇಜಾರಾಗುತ್ತೆ. ಅವತ್ತಿಂದ ಅವನನ್ನ ಅಷ್ಟೊಂದು ಕಷ್ಟ ಬಿದ್ದು ರಕ್ಷಣೆ ಮಾಡಿದ್ವಿ, ಅವನನ್ನ ಸೇವ್ ಮಾಡಿದ್ವಿ, ಈಗ ಅವನನ್ನ ಸಾಯಿಸೋಕೆ ರೆಡಿ ಆಗ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ ಅಂತ ಬೈತಾನೆ ಡಂಬಲ್ಡೋರ್ಗೆ. ಬಟ್ ಬೇರೆ ವಿಧಿನೇ ಇಲ್ಲ ಅಂತ ಡಂಬಲ್ಡೋರ್ ಹೇಳ್ತಾರೆ. ಸೊ ಈಗ ವಾಲ್ಡೆಮಾರ್ಟ್ ಸಾಯ್ಬೇಕು ಅಂದ್ರೆ ಹ್ಯಾರಿ ಪಾಟರ್ ಸಾಯ್ಬೇಕು. ಈ ಹ್ಯಾರಿ ಪಾಟರ್ ನ ವಾಲ್ಡೆಮಾರ್ಟ್ ನೇ ತನ್ನ ಕೈಯಾರ ಸಾಯಿಸಬೇಕು. ಇದನ್ನೆಲ್ಲ ನೋಡಿ ಹ್ಯಾರಿ ಪಾಟರ್ಗೆ ಶಾಕ್ ಆಗುತ್ತೆ. ಸೆವೆರಸ್ ಸ್ನೇಪ್ ಎಷ್ಟು ಒಳ್ಳೆಯವರು, ನಾನು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಗುತ್ತೆ. ಫೈನಲಿ ಕಾಡಿಗೆ ಹೋಗಿ ವಾಲ್ಡೆಮಾರ್ಟ್ ಜೊತೆ ಹೋರಾಡಿ ಸಾಯೋದು ಅಂತ ನಿರ್ಧಾರ ಮಾಡ್ತಾನೆ. ಹೋಗಬೇಕಾದ್ರೆ ದಾರಿಯಲ್ಲಿ ಅವನಿಗೆ ಡಂಬಲ್ಡೋರ್ ಕೊಟ್ಟಿರುವ ಚಿಟ್ಟೆ ಬಾಲ್ ನ ನೆನಪಾಗುತ್ತೆ. ಆ ಚಿಟ್ಟೆ ಬಾಲ್ ಮೇಲೆ ಬರ್ದಿರುತ್ತೆ ಐ ಓಪನ್ ಅಟ್ ದಿ ಕ್ಲೋಸ್ ಅಂತ. ಸೊ ಆ ಚಿಟ್ಟೆ ಬಾಲ್ಗೆ ಹೇಳ್ತಾನೆ ಹ್ಯಾರಿ ಪಾಟರ್ ಐ ಆಮ್ ರೆಡಿ ಟು ಡೈ ಅಂತ. ಆಗ ಚಿಟ್ಟೆ ಬಾಲ್ ಓಪನ್ ಆಗುತ್ತೆ, ಒಳಗಡೆ ರಿಸರೆಕ್ಷನ್ ಸ್ಟೋನ್ ಇರುತ್ತೆ. ನೆನಪಿದೆ ಅಲ್ಲ, ಈ ರಿಸರೆಕ್ಷನ್ ಸ್ಟೋನ್ ನಿಂದ ಸತ್ತೋಗಿರೋರ್ನ ವಾಪಸ್ ಬದುಕಿಸಬಹುದು. ಈಗ ಹ್ಯಾರಿ ಪಾಟರ್ಗೆ ಡಂಬಲ್ಡೋರ್ ನ ಪ್ಲಾನ್ ಅರ್ಥ ಆಗತ್ತೆ. ಸರಿ ಅಂತ ಹೇಳಿ ಹ್ಯಾರಿ ಪಾಟರ್ ವಾಲ್ಡೆಮಾರ್ಟ್ ನ ಮೀಟ್ ಮಾಡೋಕೆ ಡಾರ್ಕ್ ಫಾರೆಸ್ಟ್ ಒಳಗಡೆ ಹೋಗ್ತಾನೆ. ವಾಲ್ಡೆಮಾರ್ಟ್ ಅವರ ಕಡೆ ಅವರ ಶಾಪವನ್ನ ಹಾಕಿ ಹ್ಯಾರಿ ಪಾಟರ್ ನ ಸಾಯಿಸ್ತಾನೆ. ಈಗ ಹ್ಯಾರಿ ಪಾಟರ್ ನ ಆತ್ಮ ಡಂಬಲ್ಡೋರ್ ನ ಆತ್ಮವನ್ನ ಮೀಟ್ ಮಾಡುತ್ತೆ. ಡಂಬಲ್ಡೋರ್ ಹೇಳ್ತಾರೆ ನಿನ್ನ ಹತ್ರ ರಿಸರೆಕ್ಷನ್ ಸ್ಟೋನ್ ಇರೋದ್ರಿಂದ ನೀನ್ ಸತ್ತಿಲ್ಲ, ನೀನ್ ವಾಪಸ್ ನಿನ್ ಬಾಡಿಗೆ ಹೋಗ್ಬೋದು ಅಂತ. ಹಾಗಿದ್ರೆ ನಾವಿಬ್ರು ಮಾತಾಡ್ತಿರೋದು ರಿಯಲ್ ಅಲ್ವಾ ಅಂತ ಕೇಳ್ತಾನೆ ಹ್ಯಾರಿ ಪಾಟರ್. ಆಗ ಹೇಳ್ತಾನೆ ಡಂಬಲ್ಡೋರು, ಇದೆಲ್ಲ ನಿನ್ ತಲೆಯಲ್ಲಾಗ್ತಿರೋದು ರಿಯಲ್ ಸಹ ಆಗಿರ್ಬೋದು ಅಂತ. ಸೀನ್ ಇಮಿಡಿಯೇಟ್ಲಿ ಆತ್ಮಗಳ ಕಾನ್ವರ್ಸೇಷನ್ ಇಂದ ವಾಪಸ್ ಡಾರ್ಕ್ ಫಾರೆಸ್ಟ್ ಗೆ ಹೋಗುತ್ತೆ. ಅವರ ಕಡೆ ಅವರ ಶಾಪವನ್ನು ಪ್ರಯೋಗಿಸಿದ ವಾಲ್ಡೆಮಾರ್ಟ್ ಇವಾಗ ತಾನ್ ಸಹ ಕೆಳಗೆ ಬಿದ್ದೋಗಿದ್ದಾನೆ. ಬಿಕಾಸ್ ಹ್ಯಾರಿ ಪಾಟರ್ ನ ಬಾಡಿಯಲ್ಲಿ ಅವನ ಆತ್ಮ ಇತ್ತು, ಈಗ ಅವನ ಆತ್ಮ ಸತ್ತೋಗಿರೋದ್ರಿಂದ ಇವನು ವೀಕ್ ಆದ ಅಷ್ಟೇ. ಬಟ್ ಇವನ ಬಾಡಿಯಲ್ಲಿ ಇನ್ನೂ ಶಕ್ತಿ ಇದೆ, ನಾಗಿಣಿಯ ದೇಹದಲ್ಲಿ ಇವನ ಆತ್ಮ ಇನ್ನೂ ಇದೆ. ಸೊ ಕೆಳಗೆ ಬಿದ್ದ ವಾಲ್ಡೆಮಾರ್ಟ್ ಮೇಲೆದ್ದ. ಎದುರುಗಡೆ ನೋಡಿದ್ರೆ ಹ್ಯಾರಿ ಪಾಟರ್ ಕೆಳಗೆ ಬಿದ್ದಿದ್ದಾನೆ, ಇವರೆಲ್ಲ ಸತ್ತೋಗಿದ್ದಾನೆ ಅಂದ್ಕೊಂಡಿದ್ದಾರೆ. ಬಿಳಿ ತಲೆ ಹುಡುಗನ ಅಮ್ಮ ಆಗ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದಾಳೆ ಹ್ಯಾರಿ ಪಾಟರ್ ಸತ್ತಿದಾನ ಬದುಕಿದಾನ ಅಂತ. ಗೊತ್ತಿದೆ ಅಲ್ವಾ, ಬಿಳಿ ತಲೆ ಹುಡುಗನ ಫ್ಯಾಮಿಲಿ ಎಲ್ಲರೂ ಲಾರ್ಡ್ ವಾಲ್ಡೆಮಾರ್ಟ್ ಗೆ ಸಪೋರ್ಟ್ ಮಾಡ್ತಾವ್ರೆ. ಹತ್ರ ಹೋದ ಮೇಲೆ ಬಿಳಿ ತಲೆ ಹುಡುಗನ ಅಮ್ಮನಿಗೆ ಗೊತ್ತಾಗುತ್ತೆ ಹ್ಯಾರಿ ಪಾಟರ್ ಇನ್ನೂ ಬದುಕಿದಾನೆ ಅಂತ. ಆಗ ಪಿಸು ಧ್ವನಿಯಲ್ಲಿ ಬಿಳಿ ತಲೆ ಹುಡುಗನ ಅಮ್ಮ ಹ್ಯಾರಿ ಪಾಟರ್ ನ ಕೇಳ್ತಾರೆ, ನನ್ನ ಮಗ ಡ್ರೇಕೋ ಇನ್ನೂ ಬದುಕಿದಾನ ಹಾಗ್ವರ್ಟ್ಸ್ ನಲ್ಲಿ ಅಂತ. ಆಗ ಹ್ಯಾರಿ ಪಾಟರ್ ಯಾರಿಗೂ ತಿಳಿದಂತೆ ತಲೆಯನ್ನು ಅಳ್ಳಾಡಿಸ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಹ್ಯಾರಿ ಪಾಟರ್ ಹತ್ರ ರಿಸರೆಕ್ಷನ್ ಸ್ಟೋನ್ ಇರೋದ್ರಿಂದ ಹ್ಯಾರಿ ಪಾಟರ್ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ ಅಂತ. ತನ್ನ ಮಗ ಬಿಳಿ ತಲೆ ಹುಡುಗ ಬದುಕಿದ್ದಾನೆ ಅಂತ ಗೊತ್ತಾದ ಮೇಲೆ ಬಿಳಿ ತಲೆ ಹುಡುಗನ ಅಮ್ಮ ಏನ್ ಮಾಡ್ತಾರೆ, ಎಲ್ಲರಿಗೂ ಸುಳ್ಳು ಹೇಳ್ಬಿಡ್ತಾರೆ ಹ್ಯಾರಿ ಪಾಟರ್ ಸತ್ತೋಗೋನೆ ಅಂತ. ಬಿಕಾಸ್ ಅವ ಬದುಕಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ವಾಲ್ಡೆಮಾರ್ಟ್ ಅವನ ಮೇಲೆ ಅಟ್ಯಾಕ್ ಮಾಡುವ ಚಾನ್ಸ್ ಇದೆ ಅಂತ. ಸರಿ, ಈಗ ಹ್ಯಾರಿ ಪಾಟರ್ ನ ಎತ್ಕೊಂಡು ವಾಲ್ಡೆಮಾರ್ಟ್ ಹಾಗ್ವರ್ಟ್ಸ್ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ ಹ್ಯಾರಿ ಪಾಟರ್ ಸತ್ತೋದ, ಈಗ ನಿಮ್ಗೆಲ್ಲ ನಾನೇ ಗಟ್ಟಿ ಅಂತ. ಹ್ಯಾರಿ ಪಾಟರ್ ಸಾವಿನ ಸುದ್ದಿಯನ್ನ ಕೇಳಿ ಹಾಗ್ವರ್ಟ್ಸ್ ನಲ್ಲಿರೋರ್ಗೆಲ್ಲ ಬೇಜಾರಾಗುತ್ತೆ. ಪ್ರೊಫೆಸರ್ಗಳು, ಸ್ಟೂಡೆಂಟ್ಗಳು ಎಲ್ಲರಿಗೂ ಬೇಜಾರಾಗುತ್ತೆ. ಆಗ ನೆವಿಲ್ ಲಾಂಗ್ ಬಾಟಮ್ ಕೋಪ ಮಾಡ್ಕೊಂಡು ಸಾರ್ಟಿಂಗ್ ಹ್ಯಾಟ್ ಇಂದ ಗ್ರಿಫಿಂಡೋರ್ ನ ಕತ್ತಿಯನ್ನ ತೆಗೆದು ಮಗನೇ ನೀನ್ ನಾನೇ ಸಾಯಿಸ್ಬಿಡ್ತೀನಿ ಅಂತ ಓಡೋಗ್ತಾನೆ ವಾಲ್ಡೆಮಾರ್ಟ್ ಹತ್ರ. ಅಷ್ಟರಲ್ಲಿ ಸತ್ತಂತೆ ನಟಿಸುತ್ತಿದ್ದ ಹ್ಯಾರಿ ಪಾಟರ್ ಎದ್ಬಿಟ್ಟು ವಾಲ್ಡೆಮಾರ್ಟ್ ನ ಜೊತೆ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾನೆ. ನೆನ್ಪಿರ್ಲಿ, ಈಗ ವಾಲ್ಡೆಮಾರ್ಟ್ ನ ಪರಿಪೂರ್ಣವಾಗಿ ಕೊಲೆ ಮಾಡಬೇಕು ಅಂದ್ರೆ ಅವನ ಹತ್ರ ಇರುವ ನಾಗಿಣಿಯನ್ನ ಸಾಯಿಸಬೇಕು. ಈಗ ಹ್ಯಾರಿ ಪಾಟರ್ ವಾಲ್ಡೆಮಾರ್ಟ್ ಜೊತೆಗೆ ಫೈಟ್ ಆಡುವಾಗ ಅವನ ಪೆಟ್ ನಾಗಿಣಿಯನ್ನ ರಾನ್ ವೀಸ್ಲಿ ಮತ್ತೆ ಹರ್ಮಿಯೋನಿ ಸಾಯಿಸೋದು ಅಂತ ಪ್ಲಾನ್ ಹಾಕ್ತಾರೆ. ಬಟ್ ಈ ನಾಗಿಣಿ ವಾಪಸ್ ಹರ್ಮಿಯೋನಿ ಅಂಡ್ ರಾನ್ ವೀಸ್ಲಿಗೆ ಕಚ್ಚೋಕೆ ಓಡಿಸ್ಕೊಂಡು ಬರ್ತಿದೆ. ಅಷ್ಟರಲ್ಲಿ ನೆವಿಲ್ ಲಾಂಗ್ ಬಾಟಮ್ ಗ್ರಿಫಿಂಡೋರ್ ನ ಕತ್ತಿಯನ್ನ ತಗೊಂಡು ನಾಗಿಣಿಯನ್ನ ಪೀಸ್ ಮಾಡ್ಬಿಡ್ತಾನೆ. ಫೈನಲಿ ವಾಲ್ಡೆಮಾರ್ಟ್ ನ ಎಲ್ಲಾ ಹಾಕ್ರೂಕ್ಸ್ ಗಳು ಸತ್ವು, ಉಳ್ಕೊಂಡಿರೋದು ವಾಲ್ಡೆಮಾರ್ಟ್ ನ ಬಾಡಿ ಮಾತ್ರ. ಈಗ ಅವನನ್ನ ಸಾಯಿಸ್ಬಿಟ್ರೆ ವಾಲ್ಡೆಮಾರ್ಟ್ ಕಂಪ್ಲೀಟ್ಲಿ ಸತ್ತೋಗ್ತಾನೆ. ಫೈನಲಿ ಹ್ಯಾರಿ ಪಾಟರ್ ತನ್ನ ಮಂತ್ರ ಕಡ್ಡಿಯಿಂದ ವಾಲ್ಡೆಮಾರ್ಟ್ ನ ಓವರ್ ಪವರ್ ಮಾಡಿ ವಾಲ್ಡೆಮಾರ್ಟ್ ನ ಸಾಯಿಸ್ತಾನೆ. ವಾಲ್ಡೆಮಾರ್ಟ್ ಕೈನಲ್ಲಿದ್ದ ಎಲ್ಡರ್ ವಾಂಡ್ ಹ್ಯಾರಿ ಪಾಟರ್ ಕೈಗೆ ಬಂದು ಸೇರತ್ತೆ. ಅಲ್ಲಿಗೆ 7 ವರ್ಷಗಳಿಂದ ಹ್ಯಾರಿ ಪಾಟರ್ ಗೆ ಕಾಟ ಕೊಟ್ಟು ವಾಲ್ಡೆಮಾರ್ಟ್ ನ ಕಥೆ ಮುಗಿಯತ್ತೆ. ಫೈನಲಿ ಪ್ರಪಂಚದ ಅತಿ ಶಕ್ತಿಯುತ ಮ್ಯಾಜಿಕ್ ಕಡ್ಡಿ ಎಲ್ಡರ್ ವಾಂಡ್ ಅನ್ನ ಮುರಿದುಬಿಟ್ಟು ಎಸಿತಾನೆ
ತರನೇ ಹ್ಯಾರಿ ಪಾಟರ್. ಅಲ್ಲಿಗೆ ಸ್ಕೂಲ್ ಲೈಫ್ ಮುಗಿಯುತ್ತೆ, ಎಲ್ಲರೂ ತಮ್ಮ ಅಡಲ್ಟ್ ಲೈಫ್ಗೆ ಎಂಟರ್ ಆಗ್ತಾರೆ. ಇದಾಗಿ 19 ವರ್ಷಗಳ ನಂತರ ರಾನ್ ವೀಸ್ಲಿ ಮತ್ತೆ ಹರ್ಮಿಯೋನಿ ಮದುವೆ ಆಗಿದ್ದಾರೆ. ಅದರ ಜೊತೆಗೆ ಹ್ಯಾರಿ ಪಾಟರ್ ಮತ್ತೆ ಜಿನ್ನಿ ವೀಸ್ಲಿ ಮದುವೆ ಆಗಿದ್ದಾರೆ. ಈಗ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಹಾಗ್ವರ್ಡ್ ಸ್ಕೂಲ್ಗೆ ಕಳಿಸ್ತಿದ್ದಾರೆ. ಅಲ್ಲಿಗೆ ಹ್ಯಾರಿ ಪಾಟರ್ ಸೀರೀಸ್ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬೈ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.